ಬೇಸಿಗೆ ಬಿಸಿಲಿನ ಮಧ್ಯೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ಕಲುಷಿತ ನೀರಿನ ಸಂಕಷ್ಟ ಜನರನ್ನ ಕಾಡುವುದಕ್ಕೆ ಶುರುವಾಗಿದೆ. ಹೀಗಾಗಿಯೇ ನಿಮ್ಮ ನ್ಯೂಸ್ 18 ಕನ್ನಡ ಮೈಸೂರು ಮತ್ತು ರಾಯಚೂರಲ್ಲಿ ರಿಯಾಲಿಟಿ ಚೆಕ್ ನಡೆಸಿದೆ. ಇವಾಗಲೂ ಆ ಥರ ಆಗ್ಬೋದು ಅಂತ ಮುನ್ಸೂಚನೆ. ಜನರಿಗೆ ರಣರಣ ಬಿಸಿಲು ಕಾಡುತ್ತಿದೆ, ಜೀವಜಲ ಆಪತ್ತು, ಕಲುಷಿತ ನೀರಿನ ಆತಂಕ. ನ್ಯೂಸ್ 18 ರಿಯಾಲಿಟಿ ಚೆಕ್. ಬೆಳಗಾದ್ರೆ ಸಾಕು ಜನ ಮನೆಯಿಂದ ಹೊರಬರುವುದಕ್ಕೂ ಹೆದರುತ್ತಿದ್ದಾರೆ. ಯಾಕಂದ್ರೆ ರಣ ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಇಡೀ ಕರುನಾಡೆ ಕಾದ ಕಾವಲಿಯಂತಾಗಿದ್ದು ಹನಿ ಹನಿ ನೀರಿಗೂ ಹಾಹಾಕಾರ ಶುರುವಾಗಿದೆ. ಕೆರೆ ಕಟ್ಟೆಗಳೆಲ್ಲ ಬಾಯ್ಬಿಟ್ಟು ನಿಂತಿವೆ. ಒಂದು ಬಿಂದಿಗೆ ನೀರಿಗೆ ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮಧ್ಯೆ ಕಲುಷಿತ ನೀರಿನ ಕಂಟಕವೂ ಜನರ ಜೀವಕ್ಕೆ ಕುತ್ತು ತರ್ತಿದೆ. ಜನ ಕುಡಿತಿರೋ ನೀರು ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಎದ್ದಿದೆ. ಹೀಗಾಗಿನೇ ನಿಮ್ಮ ನ್ಯೂಸ್ 18 ಕನ್ನಡ ಅಖಾಡಕ್ಕಿಳಿದಿದೆ. ಕುಡಿಯುವ ನೀರಿನ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿ ಆಘಾತಕಾರಿ ಅಂಶಗಳನ್ನ ಬಯಲಿಗೆಳೆಯುತ್ತಿದೆ. ಇಂದಿರಾ ನಗರ ಅಂತ ಏನು ಕರಿತೀವಿ, ಆ ಇಂದಿರಾ ನಗರದಲ್ಲಿ ಇದೀವಿ. ನಮ್ಮ ಹಿಂಭಾಗದಲ್ಲಿ ನಿಮ್ಗೆ ತೋರಿಸ್ತೀನಿ. ಇದೇ ನೀರು ಕುಡಿತೀವಿ ರೀ. ನೀರು ಶುದ್ಧ ಇದಾವ ಈಗ? ಈಗ ಶುದ್ಧ ಇದಾವೆ. ಮೊದಲೆಲ್ಲ ಪ್ರಾಬ್ಲಮ್ ಇತ್ತವ? ಅವಾಗಿತ್ತು ರೀ. ಓಕೆ, ಮೊದಲು ಸಮಸ್ಯೆ ಇತ್ತು, ಆದರೆ ಈಗ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾದರೆ ಈ ನೀರು ಪರಿಶುದ್ಧವಾಗಿ ಇದಾವ ಇಲ್ವ ಅನ್ನೋಂಥದ್ದನ್ನು ಸ್ವತಃ ಲ್ಯಾಬ್ಗೆ ತೆರಳಿ ಈ ನೀರನ್ನು ಟೆಸ್ಟ್ ಮಾಡಿಸೋದ್ರ ಮುಖಾಂತರ ಇವತ್ತು ಶುದ್ಧ ಕುಡಿಯ ನೀರನ್ನು ಕೊಡ್ತಾ ಇದ್ದಾವ ಅನ್ನುವಂತಹ ರಿಯಾಲಿಟಿ ಚೆಕ್ಕನ್ನು ನಾವು ಮಾಡೋದಕ್ಕೆ ಹೊರಟಿದ್ದೀವಿ. ಇದು ರಾಯಚೂರಿನ ಇಂದಿರಾನಗರ. ಇಲ್ಲಿನ ಜನರ ಗೋಳು ಕೇಳೋರೇ ಇಲ್ಲದಂತಾಗಿದೆ. 2021ರಲ್ಲಿ ಕಲುಷಿತ ನೀರು ಸೇವಿಸಿ 7ಕ್ಕೂ ಹೆಚ್ಚು ಮಂದಿ ಉಸಿರು ಚೆಲ್ಲಿದ್ರು. ಇಷ್ಟಾದರೂ ಕೂಡ ಈ ಭಾಗದ ಜನರಿಗೆ ಸಂಕಷ್ಟ ತಪ್ಪಿಲ್ಲ. ಬಹುತೇಕ ಜನರಿಗೆ ಹೊಂಡದ ನೀರೇ ಜೀವನಾಧಾರವಾಗಿದೆ. ನೀರು ಒಂಥರ ವೈಟ್ ಬ್ಲ್ಯಾಕ್ ಟೈಪ್ ಕಾಣ್ತಾವೆ. ಹೊಂಡು ನಮ್ಮ ಏನಂತಾರ ಹಳೆದಾಗ ನೀರು ಬರ್ತಾವಲ್ಲ ಆ ಟೈಪ್ ಬರ್ತಾವೆ. ಒಂದೊಂದು ಸಲ ಶುದ್ಧ ಬರ್ತಾವೆ. ಹಾಗಾಗಿ ನಮ್ಮ ನಗರಸಭಾ ಸದಸ್ಯರು ಗೆದ್ದು ಇಷ್ಟು ವರ್ಷ ಆಯಿತು, ಈ ಕಡೆ ಬಂದು ಅಣಿಕೆ ಹಾಕಿಲ್ಲ. ಇದು ಮಿನಿಮಮ್ CC ರೋಡು ಆಗಲಾರ್ದು ಮಿನಿಮಮ್ ಒಂದು 5-6 ವರ್ಷ ಆಯಿತು. ಆದರೂ ಕಲುಷಿತ ನೀರು, ಕ್ಲಿಯರ್ ನೀರಿಲ್ಲ, ಫುಲ್ಲು ಒಂಡಾಗಿ ಬರ್ತಾ ಇದ್ದಾವೆ. ಭಾಳ ತೊಂದರೆ ಕುಡಿಯೋಕ್ಕೆ ನೀರು ಜನರಿಗೆ, ಕುಡಿದ್ರೆ ದೊಡ್ಡ ತ್ರಾಸು. ಹಾಗಾಗಿ ಮನೆ ಎಲ್ಲರೂ ಫಿಲ್ಟ್ರ್ ನೀರು ಇಲ್ಲಿ ತೊಗೊಂಡು ಬಂದು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಜನರ ಜೀವಜಲವಾಗಿರೋ ಈ ನೀರಿನ ಶುದ್ಧತೆ ಹೇಗಿದೆ ಅನ್ನೋದನ್ನ ತಿಳಿಯೋ ಕೆಲಸವನ್ನ ನಿಮ್ಮ ನ್ಯೂಸ್ 18 ಮಾಡಿದೆ. ಇಂದಿರಾನಗರದಲ್ಲಿ ನೀರಿನ ಸ್ಯಾಂಪಲ್ ಸಂಗ್ರಹಿಸಿ ರಾಯಚೂರು ಕೃಷಿ ವಿವಿಯ ಲ್ಯಾಬ್ಗೆ ನೀಡಲಾಗಿತ್ತು. ಈ ವೇಳೆ ಆಘಾತಕಾರಿ ಅಂಶ ಹೊರಬಿದ್ದಿದೆ. ಇದು ಅಶುದ್ಧ ನೀರು ಅನ್ನೋದರ ಜೊತೆಗೆ ಡೇಂಜರ್ ಅಂತ ವರದಿ ಬಂದಿದೆ. ಲ್ಯಾಬ್ಗೆ ಕೊಟ್ಟ ನೀರಿನಲ್ಲಿ ಕೋಲಿ ಮತ್ತು ಕೋಲಿಫಾರಂ ಬ್ಯಾಕ್ಟೀರಿಯಾ ಹೆಚ್ಚಾಗಿದೆ. ಪ್ರತಿ 100 ಮಿಲಿಲೀಟರ್ನಲ್ಲಿ ಆರೋಗ್ಯಕ್ಕೆ ಹಾನಿಕಾರಕವಾಗುವಷ್ಟು ಪ್ರಮಾಣದ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಕುಡಿಯೋ ನೀರಿನಲ್ಲಿ ಕೋಲಿ ಬ್ಯಾಕ್ಟೀರಿಯಾ ಇರಲೇಬಾರದು. ಅಂಥದ್ರಲ್ಲಿ 22 MPN ಪ್ರಮಾಣದಷ್ಟಿದೆ. ಇದ್ರ ಜೊತೆಗೆ ಕೋಲಿಫಾರಂ ಬ್ಯಾಕ್ಟೀರಿಯಾ ಕೂಡ ಪತ್ತೆಯಾಗಿದೆ. ಇದರ ಪ್ರಮಾಣ 0 ಇರಬೇಕು. ಆದರೆ ಈ ನೀರಿನಲ್ಲಿ 278 MPN ಪ್ರಮಾಣದಷ್ಟಿದೆ. ರಾಸಾಯನಿಕ ಮತ್ತು ಅಶುದ್ಧತೆಯ ಕಾರಣದಿಂದ ಬ್ಯಾಕ್ಟೀರಿಯಾ ಹೆಚ್ಚಳವಾಗ್ತಿದೆಯಂತೆ. ಈಕೋಯಲ್ ಅನ್ನೋದು ಕಡಿಮೆ ಪ್ರಮಾಣದಲ್ಲಿದೆ, ಕೋಲಿಫಾರ್ಮ್ ಅನ್ನೋದು ಜಾಸ್ತಿ ಇದೆ. ಅವು ಇರಬಾರ್ದು. ನಾವು ಮಾಮೂಲಾಗಿ ಒಳ್ಳೆ ನೀರು ಅಂತ ಹೇಳಬೇಕಂದ್ರೆ ಅವು 0 ಇರಬೇಕು, ಇರಬಾರ್ದು ಅವು. ಬಟ್ ಇವು ಒಂದು ಈಕೋಲ್ ಅನ್ನೋದು ಕಡಿಮೆ ಇದೆ, ಆಮೇಲೆ ಕೋಲಿಫಾರ್ಮ್ ಅನ್ನೋದು ಜಾಸ್ತಿ ಇದ್ದಾವೆ. ಬಟ್ ಈ ಪ್ರಮಾಣದಲ್ಲಿ ಅದು ಕುಡಿಯೋಂಗಿಲ್ಲ. ಕುಡಿಬೇಕಾದ್ರೆ ಅದಕ್ಕೆ ಸಂಸ್ಕರಣೆ ಮಾಡಿ ಕುಡಿಬೇಕು. ಮೈಸೂರಲ್ಲೂ ನ್ಯೂಸ್ 18 ರಿಯಾಲಿಟಿ ಚೆಕ್. ರಾಯಚೂರಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ದ ನ್ಯೂಸ್ 18 ತಂಡ ಸಿಎಂ ತವರೂರು ಮೈಸೂರು ಜಿಲ್ಲೆಯ ಕೇಸಾಲುಂಡಿ ಗ್ರಾಮದಲ್ಲೂ ಪರಿಶೀಲನೆ ನಡೆಸಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಈ ಗ್ರಾಮದಲ್ಲಿ ಕೆಲವು ದಿನಗಳ ಹಿಂದೆ ಕಲುಷಿತ ನೀರು ಸೇವಿಸಿ ಕನಕರಾಜು ಅನ್ನೋರು ಮೃತಪಟ್ಟಿದ್ರು. ಅಂದಿನಿಂದ ಈ ಊರಿನ ಜನ ಕುಡಿಯುವ ನೀರಿನ ವಿಷಯದಲ್ಲಿ ಭಯಭೀತರಾಗಿದ್ದಾರೆ. ಹೀಗಾಗಿ ನ್ಯೂಸ್ 18 ಕನ್ನಡ ನೀರಿನ ಕ್ವಾಲಿಟಿ ಚೆಕ್ ಮಾಡಿದೆ. ಶುದ್ಧ ನೆಗಡಿ ಕೆಮ್ಮಲಾಗೋದು, ಮಧ್ಯ ಜ್ವರ ಬರೋದು, ಜನಗಳಿಗೆ ಮಧ್ಯ ಬೇದಿನೂ ಆಯ್ತಾ ಇರೋದು. ನಮ್ಮ ನೀರು ಚೆನ್ನಾಗಿರ್ಬೇಕು. ಒಂದೇ ಬೋರ್ ನೀರು ಅಡ್ಜಸ್ಟ್ ಆಯ್ತಾ ಇಲ್ಲ. ಆಮೇಲೆ ನಾವು ಮುಂಚೆ ಸಲ ಕಾಯ್ಬೇಕು ನೀರಿಗಾಗಿ. ಮನೆ ಕೆಲಸ ಕಾರ್ಯ ಬಿಟ್ಕೊಂಡು ನೀರಿಲ್ಲ ಅಂದ್ರೆ ನಮ್ಗೆ ಒಂದೇ ಬೋರ್ ನೀರು ಸಾಲ್ಟ್ ಆಯ್ತಾ ಇಲ್ಲ. ನೀರು ಸೌಕರ್ಯ ಚೆನ್ನಾಗಿರ್ಬೇಕು. ನಮ್ಮ ಊರಲ್ಲಿ ಮೋರಿಗಳೆಲ್ಲ ಕಲಿತಿಲ್ಲ. ನೀರು ಬಿಟ್ಟು ನೀರು 3 ದಿವಸಕ್ಕೆ 4 ದಿವಸ ಆಯ್ತು. ಒಂದು ದಿವಸಕ್ಕೆಲ್ಲ ನೀರನ್ನೇ ಕಾಯ್ಕೊಂಡಿರ್ಬೇಕು. ಒಂದು ದಿವಸ ಎಲ್ಲ ನೀರದೇ ಪ್ರಾಬ್ಲಮ್. ನಮ್ದು ನೀರಿನ ಪ್ರಾಬ್ಲಮ್. 3 ದಿನಕ್ಕೊಮ್ಮೆ ಬಿಡ್ತಾರೆ. ಬೇರೆ ಊರ್ಲಿ ದಿನ ಬಿಡ್ತಾರೆ.
ಕಾಯ್ಕೊಂಡು ನಿಂತಿರ್ಬೇಕು. ಆ ನೀರನ್ನ ನಾವು ಕಾಯಿಸ್ಕೊಂಡು ಬುಡ ಗಂಟ ಕಾಯಿಸ್ಕೊಂಡು ಕುಡಿಬೇಕು. ಬರ್ತಾ ಇರುತ್ತೆ ಮೆಡಿಸಿನ್ ಮಾತ್ರ ತಗೋಬೇಕು ಅಂಗಡಿಗೆ ಹೋಗಿ, ಇವ್ರು ನೋವು ಎಲ್ಲ ಬರ್ತಾ ಇರುತ್ತೆ. ಒಟ್ಟಾರೆ ಅವ್ನು ಬುಡ ಗಂಟ ಕಾದು ಬಿಸಿನೀರ ಕಾಯಿಸ್ಕೊಂಡು ಕುಡಿತಾ ಇರ್ಬೇಕು. ಮೂಗಿರ್ಕೊಂಡು ಬಿಡ್ತಾನೆ ಮಾಡ್ಕೊಂಡು ಹೋಯ್ತಾರ ಬಂದು. ಈಗಲೂ ನಮಗೂ ನಗಡಿ ಕೆಂಬ್ಲು ಆಯ್ತಾ, ಅದು ಬಂದು ಬುಡ ಗಂಟ ಕಾದಿ ಕಾಯಿಸ್ಕೊಂಡು ಕುಡಿತೀವಿ. ಲ್ಯಾಬ್ ಟೆಸ್ಟ್ಗೆ ನೀಡಿದ್ದ ನೀರಿನ ವರದಿಯಲ್ಲಿ ಸಂತಸದ ವಿಷಯ ಹೊರಬಿದ್ದಿದೆ. ನೀರು ಸ್ವಲ್ಪ ಗಡುಸಾಗಿದ್ದು ಫಿಲ್ಟರ್ ಹಾಕಿ ಕುಡಿದ್ರೆ ಕುಡಿಯಲು ಯೋಗ್ಯ ಅಂತ ರಿಪೋರ್ಟ್ ಬಂದಿದೆ. ಹೀಗಾಗಿ ಕೇಸಾಲುಂಡಿ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ. ನೀರು ಕುಡಿಯಲು ಯೋಗ್ಯವಾಗಿದೆ ಮತ್ತು ಪರ್ಮಿಸಿಬಲ್ ರೇಂಜಲ್ಲಿ ಬಂದಿರೋದ್ರಿಂದ ಹಾರ್ಡ್ನೆಸ್ ಇರೋದ್ರಿಂದ ಅದನ್ನು ಕಾಯಿಸಿ ಆರಿಸಿ ಕುಡಿಬೇಕು ಅಂತ ಹೇಳಿ. TDS ಟೋಟಲ್ ಡಿಸಾಲ್ವ್ ಸಾಲಿಡ್ಸು 500 to 2000 ಒಳಗೆ ಬರಬೇಕು. ಅದು 1100 ರೇಂಜಲ್ಲಿ ಬಂದಿರೋದ್ರಿಂದ ಅಕ್ಸೆಪ್ಟಬಲ್ ರೇಂಜಲ್ಲಿ ಇಲ್ಲ. ಪರ್ಮಿಸಿಬಲ್ ಇರೋದ್ರಿಂದ ನೀರನ್ನ ಕಾಯಿಸಿ ಆರಿಸಿ ಕುಡಿಬೇಕು. ಬೇರೆ ಯಾವುದೇ ಪ್ಯಾರಾಮೀಟರ್ ಫ್ಲೂರೈಡ್ ಆಗಿರ್ಬೋದು, ನೈಟ್ರೇಟ್ ಆಗಿರ್ಬೋದು, ಯಾವುದು ಲಿಮಿಟ್ಗಿಂತ ಜಾಸ್ತಿ ಬಂದಿಲ್ಲ. ಹೌದು, ಸಾಫ್ಟ್ನರ್ ಯೂಸ್ ಮಾಡಿ ಕುಡಿದ್ರೆ ಸ್ವಲ್ಪ ಹಾರ್ಡ್ನೆಸ್ ಕಮ್ಮಿ ಆಗುತ್ತೆ. ಒಣ ಚರ್ಮ, ಕೂದಲು ಉದುರುವುದು ಆ ಥರ ಸಮಸ್ಯೆ ಬರುತ್ತೆ. ಒಟ್ನಲ್ಲಿ ರಾಜ್ಯದಲ್ಲಿ ಬಿರುಬಿಸಿಲು ಕಾಡುತ್ತಿದ್ದು ಇದರ ಮಧ್ಯೆ ನೀರಿನ ಸಮಸ್ಯೆಯೂ ಶುರುವಾಗಿದೆ. ಹೀಗಾಗಿ ಜನಪ್ರತಿನಿಧಿಗಳು ಈ ಕಡೆಯೂ ಗಮನ ಕೊಡಬೇಕಿದೆ. ರಾಯಚೂರಿಂದ ವಿಶ್ವನಾಥ್ ಹೂಗಾರ್ ಜೊತೆ ಆನಂದ್, ನ್ಯೂಸ್ 18 ಮೈಸೂರು. ರಾಜ್ಯದಲ್ಲಿ ರಣ ಬಿಸಿಲು ಜೋರಾಗೇ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಸಿಲಿನ ಧಗೆ ಹೆಚ್ಚಾಗಿದ್ದು ಅಂತರ್ಜಲ ಮಟ್ಟದ ಮೇಲೆ ಪರಿಣಾಮ ಬೀರಿದೆ. ನೀರಿನ ಮೂಲಗಳು ಬತ್ತಿ ಹೋಗುತ್ತಿರೋದು ಜನರಿಗೆ ನೀರಿನ ಸಮಸ್ಯೆಯ ಆತಂಕ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಏರಿಕೆ, ಕುಸಿಯುತ್ತಿದೆ ಅಂತರ್ಜಲ ಮಟ್ಟ, ಜನರಿಗೆ ಆತಂಕ. ಕೆಂಡ ಕಾರುತ್ತಿರುವ ಸೂರ್ಯ, ಉರಿ ಬಿಸಿಲು, ತಾಪಮಾನ ಏರಿಕೆಯಿಂದ ಜನ ಕಂಗಾಲಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆಯಾಗ್ತಿದೆ. 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿಲಿನ ಕಾವು ಇದೆ. ಉರಿ ಬಿಸಿಲು ಕೇವಲ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರುವುದಲ್ಲದೆ ಕುಡಿಯುವ ನೀರಿನ ಮೂಲಗಳನ್ನೇ ಬರಿದು ಮಾಡ್ತಿದೆ. ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಪುತ್ತೂರಿನ ಹಲವು ಕಡೆಗಳಲ್ಲಿ ಬಾವಿಗಳು ಬತ್ತಿ ಹೋಗ್ತಿವೆ. ಈ ಬೆಳವಣಿಗೆ ಜನಸಾಮಾನ್ಯರ ಆತಂಕಕ್ಕೂ ಕಾರಣವಾಗಿದೆ. ಬಿಸಿಲಿನ ತಾಪಮಾನ ತಡಿಲಿಕ್ಕೆ ಆಗದೆ ನೀರೆಲ್ಲ ಬತ್ತಿ ಹೋಗಿ ಮತ್ತು ಮಳೆನೂ ಇಲ್ಲದೆ, ವರ್ಷಕ್ಕೆ ಈ ಟೈಮಲ್ಲೆಲ್ಲ ಒಳ್ಳೆ ಮಳೆ ಬರ್ತಿತ್ತು ಒಂದೆರಡು. ಆದ ಕಾರಣ ಮಳೆ ಇಲ್ಲದೆ ನಮ್ಮ ತೋಟ ಎಲ್ಲ ಇಲ್ಲೆಲ್ಲ ಬತ್ತಿ ಹೋಗಿದೆ. ಕುಡಿಲಿಕ್ಕೂ ನೀರಿಲ್ಲ, ಮತ್ತು ಬಾವಿಯಲ್ಲೂ ನೀರಿಲ್ಲ. ರಾಜ್ಯ ಅಂತರ್ಜಲ ನಿರ್ದೇಶನಾಲಯ ಇತ್ತೀಚೆಗೆ ಅಂತರ್ಜಲ ಮಟ್ಟದ ಕುರಿತು ಸರ್ವೆ ಮಾಡಿತ್ತು. ಇದರ ಪ್ರಕಾರ ರಾಜ್ಯದ 157 ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟದಲ್ಲಿ ಸುಧಾರಿಕೆ ಕಂಡುಬಂದಿತ್ತು. ಆದರೆ ಅತಿ ಹೆಚ್ಚು ಮಳೆ ಬರುವಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಬಗ್ಗೆ ವರದಿ ಉಲ್ಲೇಖಿಸಿದೆ. ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪಮಾನ ಹಾಗೂ ಬೋರ್ವೆಲ್ಗಳ ಮೂಲಕ ಅಧಿಕ ನೀರು ಪೋಲು ಮಾಡುತ್ತಿರುವುದು ಅಂತರ್ಜಲ ಮಟ್ಟ ಕುಸಿಯಲು ಕಾರಣ ಎನ್ನಲಾಗಿದೆ. ಈಗಾಗಲೇ ಕೃಷಿಗೆ ನೀರಿನ ಸಮಸ್ಯೆ ಎದುರಾಗಿದೆ. ಇದೇ ರೀತಿ ಮುಂದುವರೆದರೆ ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗುವ ಲಕ್ಷಣ ಕಂಡುಬರ್ತಿದೆ. ನಮ್ಮಲ್ಲಿ ದಿನೇ ದಿನೇ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮಧ್ಯಾಹ್ನದ ಹೊತ್ತು 30ರಿಂದ 40 ಡಿಗ್ರಿಯಷ್ಟು ಬಿಸಿಲಿನ ಧಗೆ ಕಂಡುಬರ್ತಾ ಇದೆ. ಮಾತ್ರ ಅಲ್ಲ, ಇದರಿಂದಾಗಿ ನಮ್ಮಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಂಡುಬರ್ತಾ ಇದೆ. ಕೆರೆ ಬಾವಿಗಳು ಬತ್ತಿ ಹೋಗ್ತಾ ಇದೆ. ಕೃಷಿಕ ಚಟುವಟಿಕೆಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ನಿಗಿನಿಗಿ ಕೆಂಡದಂತಿರುವ ಬಿಸಿಲಿನಲ್ಲಿ ಓಡಾಡಲು ಜನ ಹೆದರ್ತಿದ್ದಾರೆ. ತಮ್ಮ ಕೆಲಸ ಏನಿದ್ರೂ ಬೆಳಗ್ಗೆ ಮತ್ತು ಸಂಜೆ ಅನ್ನುವ ನಿಯಮವನ್ನು ಜಿಲ್ಲೆಯ ಜನ ಕೆಲವು ಕಡೆಗಳಲ್ಲಿ ಪಾಲಿಸಲಾರಂಭಿಸಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ. ಒಳ ಮೀಸಲಾತಿ ಫೈಟ್ಗೆ ಮದ್ದೆರೆದ ಸರ್ಕಾರ, 3 ವರ್ಗಗಳಿಗೂ ಸಮಾನ ಮೀಸಲಾತಿ ಹಂಚಿಕೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಕುಣಿಗಲ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ ಅಡ್ಡಗಟ್ಟಿ ಕಿರಿಕ್, ರಸ್ತೆ ಮಧ್ಯೆ ಆಟೋ ನಿಲ್ಲಿಸಿ ಸೆಲ್ಫಿ ತೆಗೆದು ಪುಂಡಾಟ. ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆ ಬಳಿ ಘಟನೆ. ಕುಡಿಯುವ ನೀರಿಗಾಗಿ ಹಾವೇರಿಯ ವರದಾ ನದಿ ಅಂಚಿನ ಗ್ರಾಮಸ್ಥರ ಪರದಾಟ. ಹೊಳೆ ನೀರು ಕುಡಿಯುತ್ತಿದ್ದ ಜನ ಈಗ ವರ್ತಿ ನೀರಿನತ್ತ ಶಿಫ್ಟ್. ಜೀವದ ಹಂಗು ತೊರೆದು ನೀರಿಗಾಗಿ ಸಾಹಸ. ಹೆಜ್ಜೆಯನ್ನು ದಾಳಿಗೆ ಮರದಲ್ಲೇ ವ್ಯಕ್ತಿ ಸಾವು, ಗಂಡ ಮನೆಗೆ ಬಾರದನ್ನ ನೋಡಿ ಹುಡುಕಾಡಿದಾಗ ಶವ ಪತ್ತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ಬಳಿ ಘಟನೆ. ಲಕ್ಷ್ಮಣ ಸವದಿ ಎದುರೇ ಆಪ್ತನಿಗೆ ಹೃದಯಾಘಾತ, ಕ್ಷಣಾರ್ಧದಲ್ಲಿ ಸಾವನ್ನಪ್ಪಿದ ಸವದಿ ಆಪ್ತ ರಾವಸಾಬ ಬೇವನೂರ. ಬೆಳಗಾವಿ ಜಿಲ್ಲೆಯ ತಾವಂಶಿ ಗ್ರಾಮದಲ್ಲಿ ಘಟನೆ.
ಕೃಷಿ ಸಚಿವರ ತವರಲ್ಲೇ ರೈತರಿಗೆ ಇದೆಂತಹ ಸ್ಥಿತಿ? ರೈತ ಸಂಪರ್ಕ ಕೇಂದ್ರದಲ್ಲೇ ಕೊಳೆಯುತ್ತಿವೆ ಬಿತ್ತನೆ ಬೀಜದ ಬ್ಯಾಗ್ಗಳು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮಂಡ್ಯ ಜಿಲ್ಲೆಯ ಅನ್ನದಾತರು ಆಕ್ರೋಶ. ಮುನಿರಾಬಾದ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನಿನ ಮೇಲೆ ದಾಳಿ. ಜಮೀನಿನಲ್ಲಿ ಸಂಗ್ರಹಿಸಿದ್ದ 150 ಟನ್ ಅಕ್ಕಿ ಸೀಸ್.